ಅಪಹರಣವಾದ ಬಾಲಕಿ ನಿಷ್ಕಶ್ಮಿ ಮಡಿವಾಳ ಸಹೋದರನಿಂದಲೇ ಕೆನಲಿಗೆ ಎಸೆದಿರುವ ಶಂಕೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸಮೀಪದ ನಿಪನಳ್ ಗ್ರಾಮದಲ್ಲಿ ಕಳೆದ ದಿನಗಳ ಹಿಂದೆಯಷ್ಟೇ ಅಂದರೆ 19/5/2025 ಸಂಜೆ 7:30ಕ್ಕೆ ನಿಷ್ಕಶ್ಮಿ ಮಡಿವಾಳ್ ಎಂಬ ಪುಟ್ಟ ಬಾಲಕಿ ಅಪಹರಣವಾಗಿದ್ದಾಳೆ ಎಂಬ ದೂರು ದಾಖಲಾಗಿತ್ತು. 5 ವರ್ಷದ ಬಾಲಕಿ ನಿಷ್ಕಶ್ಮಿ ಹುಡುಕಾಟದಲ್ಲಿದ್ದ ಅಂತ ಕುಟುಂಬಸ್ಥರು ಗ್ರಾಮದಲ್ಲಿನ ಸಿಸಿ ಕ್ಯಾಮೆರಾವನ್ನ ಮೊರೆ ಹೋಗಿ ಪರಿಶೀಲನೆಯನ್ನ ಕೂಡ ಮಾಡಿದ್ರು. ಬಾಲಕಿ ತನ್ನ ಸಹೋದರ ಆದಂಥ ರಾಜುನ ಜೊತೆಗೆ ಹಿಂಬಾಲಿಸಿಕೊಂಡು ಹೋಗುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಕುರಿತು ರಾಯಬಾಗ ಪೊಲೀಸರು ತನಿಖೆಯನ್ನ ನಡೆಸಿ ಆ ಪಾಪಿ ಸಹೋದರ ರಾಜುನನ್ನ ಬಂಧಿಸಿ ಕೃತ್ಯ ನಡೆಸಿದ ಸ್ಥಳಕ್ಕೆ ಪಂಚನಾಮ ತರಲು ತಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಪೊಲೀಸರ ತನಿಖೆ ವೇಳೆ ಬಾಲಕಿಯನ್ನ ಅಲ್ಲೇ ಕರೆದುಕೊಂಡು ಬಂದಿದ್ದೆ ಎಂದು ಘಟಪ್ರಭಾ ಎಡದಂಡೆ ಕಾಲ್ವೆ ಕೆನಲಿಗೆ ಕರೆದುಕೊಂಡು ಹೋಗಿದ್ದೆ, ಅಷ್ಟರಲ್ಲಿ ಅವಳೇ ಆ ಕಡೆ ಕೆನಲಿಗೆ ಜಿಗಿದಳು ಎಂದು ಸುಳ್ಳು ಕತೆ ಕಟ್ಟಿ ಪೊಲೀಸರ ದಾರಿಯನ್ನು ತಪ್ಪಿಸುತ್ತಿದ್ದಾನೆ. ಹೀಗಾಗಿ ಒಟ್ಟಿನಲ್ಲಿ ಕೃತ್ಯ ನಡೆದ ಬಗ್ಗೆ ಮಾಹಿತಿ ನೀಡಿದ ಸಹೋದರ ರಾಜುನನ್ನ ಹೆಚ್ಚಿನ ತನಿಖೆಗೆ ರಾಯಬಾಗ ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಸಹೋದರ ರಾಜು PUC ಓದುತ್ತಿದ್ದ, ಕಾಣೆಯಾದ ಬಗ್ಗೆ ಹಾಗೆ ಕೊಲೆಯಾದ ಬಗ್ಗೆ ಪೊಲೀಸ್ ಮೂಲಗಳಿಂದ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ವರದಿ ಜರ್ನಲಿಸ್ಟ್ ಚಂದ್ರು ತಳವಾರ್.